ಮೇಲ್ಪಟ್ಟ ಅವ್ರನ್ನೇ ತಗೊಂಡಾರ. 17 ವರ್ಷ 16 ಇದ್ರ ವಿಚಾರ ಮಾಡಿರಿ ನೀವು. ಸ್ವಲ್ಪ ಹೇಳೋ ತಿಳ್ಕೊಬೇಕು. ಏನಿಲ್ಲ, ಏನ್ ಮಾಡ್ಬೇಕು, ನಾವ್ ಎದಕ್ ಬಂದಿವಿ, ನಮ್ ತ್ರಾಸ ಏನದ, ನಮಗ್ ಎಷ್ಟ್ ಪೇಮೆಂಟ್ ಅದ, ನಮ್ ಸಲುವಾಗಿ CIT ಅದ. CIT ಇರ್ಲಿಕ್ಕಂದ್ರ ನಾವು ಮಣ್ಣು ತಿಂತಿದೀವಿ. ಮಣ್ಣು ತಿಂತಿದೀವಿ. CIT ಅದಿವತ್ತ ಹೇಳಿ ನಾವ್ ಇಲ್ಲಿಗೆ ಬಂದಿವಿ. CIT ಇರ್ಲಿಕ್ಕಂದ್ರೆ ಏನ್ ಹೇಳ್ತೀವಿ ಯಾರು ಇಲ್ಲಿ ಬಂದು ಕೂತಿದ್ದೇನ? ಇಷ್ಟು ದೊಡ್ಡ ಪ್ರಮಾಣ CIT ಆಗ್ತಿ. ಶಿಕ್ಷಕ ಎದಕ್ಕತ್ತಾರ? 3 ಅಕ್ಷರ ಎಲೆ ಮರದ ಕಾಯಿ ಅಂತ ಇರೋಲ್ ಶಿಕ್ಷಕರಂತಾರ. ಕುಚ್ಚಿತಾರ ಕಡೆ ಅಡ್ಡಾಡೋರ್ಗೆ ಅನ್ನಂಗಿಲ್ಲ. ಅದನ್ನ ಬಿಡ್ರಿ. ಇಷ್ಟು ಏನ್ ಮಾಡಿವಿ ಬರೋದು ಹೋಗೋದು ಅಡ್ಡಾಡ್ ಬಿಟ್ಬಿಡ್ರಿ. ಒಟ್ಟ ನೀವೇನ್ ಮಾಡ್ರಿ, ನಾವು ಸ್ಟ್ರೈಕಿಗೆ ಬಂದಿವಿ ಅಂದ್ರ ನಮ್ಮ ಬೇಡೆ ಎಲ್ಲ ನಮ್ದು ಏನ ಬೇಡಿಕೆ ಅದಾವಲ್ಲ ಈಡೇರುತ್ತ ನಾನು ನಮ್ಮ ಅಧಿಕಾರಿಗಳು CIT ಇರುತ್ತ ನಾನು ನಾವು ಸ್ವಲ್ಪ ಹೋಗ್ಬೇಕಾದ್ರೆ ಅಂಜಿಕೆ ಇರ್ಬೇಕು ನಮಗ. ಎಲ್ಲ ಪದೇ ಹೇಳಿಸ್ಕೋಬೇಡ್ರಿ ದಯವಿಟ್ಟು. ನಮ್ಮ CIT ಯಾವಾಗ ನಿಮ್ಗೆ ಆಹ್ವಾನ ಕೊಟ್ಟ ತಿಳ್ಕೊ, ಬರ ಮುಂದೆ ಏನ್ ಇರ್ತದಲ್ಲ ನಿಮ್ಗೆ ಅವ್ರ ರೂಲ್ಸ್, ಆ ರೂಲ್ಸಿಗೆ ನಾವು ಬೆನ್ನು ತಟ್ಟಿ ಬಂದು ಹೋರಾಟಕ್ಕೆ ಜೈಕಾರ ಕೊಡ್ಬೇಕು. ಬರೇ ಗಾಂಧಿ ಚೌಕ್ನಾಗ ಅಡ್ಡಾಡ್ಲಿಕ್ಕೆ ಬರ್ಬೇಡಿ ದಯವಿಟ್ಟು. ಯಾರು ಬರೇ ಬಜಾರ್ನಾಗ ಅಡ್ಡಾಡ್ದು ಆ ಕಡೆ ಅಡ್ಡಾಡ್ದು ಅವ್ರ ಮುಂದೆ ಬಳಸ್ತು ತಡೆ ಅಧಿಕಾರ ವೇತನ ಹೋಗಿ ನಾನು MP ತುಂಬದೈತಪ್ಪ ನಗರ ಸಂಘ ಹೇಳಿ ನಾನು MP ತುಂಬೋದು ಅಂತ ನನ್ನ ಮೇಡಮ್ ತಮ್ಮ ನಮ್ಮ ಸಾಹಿತ್ಯ ತಮ್ಮ ಸಾಹೇಬರು ಮೇಡಮ್ ಅವರು 17-18 ಅವ್ರು ನಮ್ಮವರಲ್ಲ. ಒಂದು ಜಿಲ್ಲಾ ಕಚೇರಿ ಮುಂದೆ ಇಂಥ ಮಂದಿ ಕರಿತೀರಿ ಕರ್ಸಿರಿದೆ. ಎಲ್ಲಿವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಬೇಕೇ ಬೇಕು. ಅಧಿಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಗ್ಯಾರಂಟಿ ಅಂತ ಹೇಳಿ ಕೊಟ್ರಪ್ಪ ಅಂತಂದ್ರೆ ನಿಮ್ಮ ಸರ್ಕಾರ ಇರೋವರೆಗೆ ನಮ್ಗೆ ಗ್ಯಾರಂಟಿ ಇರ್ತದೆ. ಅದಾದ ನಂತರ ನಮ್ಗೆ ಯಾವುದೇ ಗ್ಯಾರಂಟಿ ಇರೋದಿಲ್ಲ. ದಯಮಾಡಿ ನೀವು ಕೊಡ್ತೀನಿ ಈ ಅಧಿವೇಶನದಾಗ ಏನಾರ ಚರ್ಚೆ ಮಾಡಿ 6ನೇ ಗ್ಯಾರಂಟಿನ ಜಾರಿಗೆ ಮಾಡ್ತೇವೆ ಅಂದ್ರೆ ನಮ್ಗೆ ಅದು ಬೇಕಾಗಿಲ್ಲ. ನಮಗೇನು ಬೇಕಪ್ಪ ಅಂತಂದ್ರೆ ಕನಿಷ್ಠ ವೇತನ 26,000 ರೂಪಾಯಿ ಜಾರಿ ಆಗಬೇಕು. ಏನು ಅದನ್ನು ಬಿಟ್ಟರೆ ನಾವು ಎಲ್ಲ ಕೂಡಿ 2-3 ಸಾವಿರ ರೂಪಾಯಿ ಏನಂತಾರೆ ಗ್ಯಾರಂಟಿ ಯೋಜನೆಗಳಿಗಾಗಿ ನಾವು ಕುಂತಿಲ್ಲ. ಏನು ಗುಜರಾತ್ ಹೈಕೋರ್ಟ್ 3 ಮತ್ತು 4ನೇ ದರ್ಜೆ ನೌಕರರಂತ ಅಂಗನವಾಡಿ ನೌಕರಿಗೆ ಪರಿಗಣಿಸಿದ್ರೆ ಏನು ಆದೇಶ ಹೊರಡಿಸದ, ಅದೇ ಪ್ರಕಾರವಾಗಿಯೂ ನಮ್ಮ ಕರ್ನಾಟಕದಲ್ಲಿ ತಾವು ಅಂಗನವಾಡಿ ನೌಕರರು 3ನೇ ದರ್ಜೆ 3 ಮತ್ತು 4ನೇ ದರ್ಜೆ ಅಂತ ಪರಿಗಣನೆ ಮಾಡಿದ್ರೆ ಉತ್ತಮ ಆಗ್ತದೆ. ಈಗಾಗಲೇ ತಾವು ಈ ಒಂದು ಹಿಂದೆ ಜನವರಿಯಲ್ಲಿ ಕೂತಂಥ ಹೋರಾಟದಲ್ಲಿ ಅಂಗನವಾಡಿ ನೌಕರ ಗ್ರ್ಯಾಜುಯೇಟಿ ಆದೇಶ ಮಾಡಿದ್ದೀವಿ ಮತ್ತು ಅನುದಾನವು ಕೊಟ್ಟಿದ್ದೀವಿ ಅಂತಕ್ಕಂಥ ಒಂದು ಏನು ಕೇವಲ ಒಂದು ಆರ್ಡರ್ ಕಾಪಿ ಮಾತ್ರ ಕೊಟ್ಟಿದ್ರಿ. ಅದು ಯಾವುದೇ ಥರದ ಹಣನ ಬಿಡುಗಡೆ ಆಗಿಲ್ಲ. ಅದನ್ನು ದಯಮಾಡಿ ಏನು ತಾವು ಹೇಳಿದಂತೆ ಮೊದಲು ಏನು 2023 ಏಪ್ರಿಲ್ 1ರಿಂದ ಅನ್ವಯ ಆಗುವಂತೆ ಏನು ಹೇಳಿದ್ರಲ್ಲ ಅದನ್ನಾದರೂ ಮೊದಲು ಕಾರ್ಯರೂಪಕ್ಕೆ ತರಬೇಕು. ಕೇವಲ ಅಂಗನವಾಡಿ ನೌಕರರಿಗೆ ಬರೀ ಕಾಗದ ಮೇಲೆ ಮುಂದೆ ಕಾರಿಸ್ಕೊತ ಹೋಗಬೇಡ್ರಿ. ದಯಮಾಡಿ ಆ ಕೆಲಸಗಳನ್ನು ಕಾರ್ಯರೂಪಕ್ಕೆ ತರಬೇಕು. ಆದರೂ ಸಹಿತ ಇದನ್ನೆಲ್ಲ ಬೇಡಿಕೆ ಇಟ್ಕೊಂಡು ನಿನ್ನೆ ರಾತ್ರಿ ಇಡೀ ಎಲ್ಲ ನಾವು ಇದೇ ಚಳವಳಿಗೆ ಕೂತರೂ ಸಹಿತ ತಮ್ಮ ಗಮನಕ್ಕೆ ಬಂದಿಲ್ಲ ಅಂದರೆ ನಿಮ್ಮಂಥವ್ರು ಕಟಕರು ಯಾರೂ ಇಲ್ಲ ಅಂತೇಳಿ ನಾವು ಹೇಳ್ತೀವಿ. ಯಾಕಪ್ಪ ಅಂತಂದ್ರೆ ಇವತ್ತಿನ ದಿವಸ ತಾವೇ ಒಂದು ಸ್ವಲ್ಪ ಹೆಚ್ಚಕಮ್ಮ ಚಳಿ ಒಳಗೋ ಬಿಸಿಲೊಳಗೆ ತಿರುಗಾಡಿದ್ರಪ್ಪ ಅಂತಂದ್ರೆ ತಮ್ಮ ತ್ರಾಸ ಆಯಿತು, ಅಲರ್ಜಿ ಆಯಿತು ಅಂತ ಹೇಳ್ಕೇಶಂತ್ರ ಹೋಗಿ ಡಾಕ್ಟ್ರ್ ಬಲ್ಲಿಗೆ ಇದು ಮಾಡ್ತೀರಿ. ಸುಮಾರು 200-300 ವರ್ಕರ್ಸ್ ಎಲ್ಲ ಇದೇ ಒಂದು ಕೊರೆಯುವಂಥ ಚಳಿ ಒಳಗದಾರ. ದಯಮಾಡಿ ಎಚ್ಚೆತ್ತುಕೊಂಡು ತಾವು ನಮ್ಮ ಬೇಡಿಕೆ ಇಲ್ಲಿಂದನೇ ನಾವು ಕೇಳ್ಕೊತಿದ್ದೀವಿ, ಬೇಡಿಕೆ ಈಡೇರಿಸಿದ್ರೆ ಒಳ್ಳೆಯದು. ಇಲ್ಲಪ್ಪ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಅಂಗನವಾಡಿ ನೌಕರರು ಫ್ರೀಡಮ್ ಪಾರ್ಕ್ದಲ್ಲಿ ಬಂದು ನಮ್ಮ ರಾಜ್ಯ ಸಮಿತಿಯ ಕರೆ ಮೇಲೆ ದೊಡ್ಡ ಪ್ರಮಾಣದ ಒಂದು ಹೋರಾಟ ಮಾಡ್ತೀವಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅಶ್ವಿನಿ ತಳವಾರ, ಅಂಗನವಾಡಿ ನೌಕರ ಸಂಘ, ರಾಜ್ಯ ಅಂಗನವಾಡಿ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷ ಸುನಂದ ನಾಯಕ್ ನಾನು ಮಾತಾಡೋದು. ನಾವು ನಿನ್ನೆ 17ರ ಹೋರಾಟ ಕೂಡ ಯಶಸ್ವಿ ಮಾಡೀವಿ. ಅಹೋರಾತ್ರಿ ಧರಣಿ ಅಂದ್ರೆ ರಾತ್ರಿ ಕೂಡ ನಾವೆಲ್ಲರೂ ಮಾಡ್ಕೊಂಡಿದ್ದೀವಿ ಚಳಿ ಒಳಗೆ. ಇದರಲ್ಲಿ ಹೆಚ್ಚು ವಯಸ್ಸಾದವರು ಇದ್ದಾರೆ, ಸಣ್ಣವರು ಇದ್ದಾರೆ, ಯಾರು ಪೇಷಂಟ್ಗಳು ಇದ್ದಾರೆ. ಆದರೂ ಕೂಡ ನಾವು ಯಾವುದೂ ಲೆಕ್ಕಕ್ಕೆ ತಗೊಳ್ಳೋದೇ
ಕೊರೆಯುವಂಥ ಚಳಿ ಒಳಗೆ ಕೂಡ ನಾವು ಹೋರಾಟ ಮಾಡೀವಿ. ಮೇಡಮ್ ನೀನು ರಾತ್ರಿ ಇದಿಲ್ಲ ಅಲ್ಲಿ ಹೋರಾಟ ಚಳಿ ಒಳಗೆ ಹೋರಾಟ ಮಾಡಿರಲ್ಲ ಯಾರ ಜಿಲ್ಲಾಧಿಕಾರಿಗಳಾಗಲಿ ಯಾರು ಇಲ್ಲಿ ಯಾರ ಇಲ್ಲಿ MLA ಅವರು ಸಚಿವರು ಆಪ್ತ ಸಹಾಯಕರು ಯಾರೇ ಬಂದು ಈ ಥರ ಇದು ಮಾಡಬೇಡ್ರಿ ನಿಮ್ದು ಬೇಡಿಕೆಯಲ್ಲಿ ಸರ್ಕಾರ ಸ್ಪಂದಿಸ್ತದೆ ಚಳಿ ಒಳಗೆ ಇದ್ರೆ ರಾತ್ರಿ ದಂಡಿ ಸತ್ಯಾಗ್ರಹ ಮಾಡಬೇಡ್ರಿ ಇಂಥ ಕುರಿತು ಯಾರು ಇದು ಆಶ್ವಾಸನೆ ಕೊಟ್ಟರು ನೋಡ್ರಿ ಅವ್ರಿಗೇನು ತಮ್ಮ ಹೆಂಡಂದ್ರೆ ಒಳಗೆ ಬೆಚ್ಚ ಮಕ್ಕೊಂಡಿರ್ತಾರ. ಅವರಿಗೆ ವರ್ಕರ್ಗಳು ಹೊರ ಬಂದು ಮಕ್ಕೊಂಡಿದ್ದು ಕಂಡಿಲ್ಲ, ಸರ್ಕಾರಕ್ಕೂ ಕಂಡಿಲ್ಲ. ಸರ್ಕಾರ ಕೂಡ ಏನು ತಮ್ಮ ಅಕ್ಕ ತಂಗಿಯರು ಹೆಂಡಂದ್ರು ತಾಯಂದ್ರು ಬೆಚ್ಚ ಮಕ್ಕೊಂಡಾರ. ಈಗ ನಮ್ಮ ಹೊಟ್ಟೆ ತುಂಬ ಸಂಬಂಧ ನಾವು ರೋಡ್ ಮೇಲೆ ಬಂದಿವಿ, ನಮ್ಗೆ ಯಾರು ಕೇಳಬೇಕು? ಯಾರು ಕೇಳಬೇಕ್ರಿ? ನಮ್ಮ ಹಗಲೆ ಮುಗಲೆ ಬರೋರು ಪೊಲೀಸರು ಹ್ಯಾಂಗೆ ಮಾಡ್ತೀರಿ ನಾವು ಹ್ಯಾಂಗೆ ಮಾಡ್ತೀವಿ ಮಕ್ಕೋತೀವತ್ತು ಹೇಳಿದೆವು. ನಾವು ಚಳಿ ಪರಿವಾರಗೂ ಮಲ್ಕೊಂಡು ಎಲ್ಲ ಎಷ್ಟು ಮಂದಿದು ಆರೋಗ್ಯ ಕೂಡ ತಪ್ಪೇದ್ವತ್ತ, ಆದರೂ ಕೂಡ ನಾವು ಹೋರಾಟ ಯಶಸ್ವಿ ಮಾಡೀವಿ. ಇವತ್ತಿನ ದಿವಸದ ನಿನ್ನೆ ನಾವು ಜಿಲ್ಲಾಧಿಕಾರಿಗಳಿಗೆ ತಮ್ಮ ಮುಖಾಂತರ CM ಅವರಿಗೆ ಲೆಟ್ರ್ ಹೋಗ್ಬೇಕಂತೇಳಿ ಕೊಟ್ಟಿವಿ. ಇವತ್ತೇನಾರ ಕೆಲವು ಸ್ಥಳೀಯ ಬೇಡಿಕೆಗಳು ಅವನ್ನ ನಾವು DC ಅವ್ರು ಕೊಟ್ಟಿದ್ದೀವಿ. ನಮ್ಮ ಇಲಾಖೆಯ ಅಧಿಕಾರಿಗಳು ಬಂದು ನಮ್ಮನ್ನು ಒಳಗೊಂಡು ಮಾತಾಡ್ಬೇಕಂತೇಳಿ ಹೇಳಿದ್ದೀವಿ. ಆದರೆ ಇಲ್ಲಿವರೆಗೆ ಯಾರೂ ಬಂದಿಲ್ಲ. ಯಾಕಂದ್ರೆ ಸರ್ಕಾರದ ಪರಿಸ್ಥಿತಿನೇ ಹಾಕದ. ಬಡವರ ಪರವಾಗಿ, ದುಡಿಯುವ ವರ್ಗದ ಪರವಾಗಿ, ಕಾರ್ಮಿಕರ ಪರವಾಗಿ ಮಾತಾಡುವಂಥ ಇವತ್ತು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಇಲ್ಲ. ಆದ್ದರಿಂದ ಈಗ ನಮ್ಮ ಸಂಗಾತಿ ಅಶ್ವಿನಿ ಅವ್ರು ಹೇಳಿದರು, ಎಲ್ಲ ಅವರು ಏನು ಬೇಡಿಕೆ ಬಗ್ಗೆ ಹೇಳ್ಯಾರ. ಆಲ್ರೆಡಿ ಎಲ್ಲ ಮೇಲೊಳಗೆ ಎಲ್ಲ ಸರ್ಕಾರಕ್ಕೆ ಮುಟ್ಟಿರ್ತದ. ನಾವೊಂದು ಹೇಳ್ತೀನಂದ್ರೆ, ನಾನು ಒಂದು ಅಂಗನವಾಡಿ ಕಾರ್ಯಕರ್ತೆಯಾಗಿ ಹೇಳ್ತೀನಿ, ಇದು ಹೆಣ್ಮಕ್ಳಿಗೆ ನೀವು ಅಷ್ಟು ಸರಳವಾಗಿ ತಿಳ್ಕೊಳಿಕ್ಕೆ ಹೋಗಬೇಡ್ರಿ. ನಾವು ಬರುವ ದಿನಗಳಲ್ಲಿ ಎಲ್ಲರೂ ಬೆಂಗಳೂರಿಗೆ ಬಂದು ಉಗ್ರ ಹೋರಾಟ ಮಾಡ್ತೀವಿ. ಈಗ ಬೇಡಿಕೆ ಈಡೇರಲಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಬೆಂಗಳೂರು ಫ್ರೀಡಮ್ ಆಗಲಿ ಈಗ ಏನು ಈಡೇರಿಸ್ತಾರೆ? ಈಗ ಬಂದು ರೋಡ್ ಮೇಲೆ ಮಕ್ಕಳು ಬರ್ಲಿಕ್ಕೆ ತಯಾರಿಲ್ಲ, ಯಾರು ಅಧಿಕಾರಿ ಬರ್ಲಿಕ್ಕೆ ತಯಾರಿಲ್ಲ, ಯಾರು ಬರ್ಲಿಕ್ಕೆ ತಯಾರಿಲ್ಲ. ನಮ್ಮನ್ನೇನು ಇವ್ರು ಬೇಡಿಕೆ ಈಡೇರಿಸ್ತಾರೆ ಇವರು. ಅದ್ರ ಸಂಬಂಧ ಬರೋ ದಿನಗಳಿಗೆ ನಾವು ಬೆಂಗಳೂರಿಗೆ ಹೋಗ್ತೀವಿ, ಉಗ್ರವಾದ ಹೋರಾಟ ಮಾಡ್ತೀವಿ. ಇದು ಕೊನೆವರೆಗೆ ನಾವು ರಿಟೈರ್ಡ್ ಆಗುತ್ತಕ ಇದು ಹೋರಾಟ ಇರುವುದೇ. ಅಂಗನವಾಡಿಯವರಾದ್ರೆ ಅಷ್ಟು ಕನಿಷ್ಠ ತಿಳ್ಕೊಂಡಾರ, ಕನಿಷ್ಠ ತಿಳ್ಕೊಳಿಕ್ಕೆ ಹೋಗ್ಬೇಡ್ರಿ. ನಾ ಸುನಂದ ನಾಯಕ, ಜಿಲ್ಲಾಧ್ಯಕ್ಷ ಮಾತಾಡೋದು, ಅಂಗನವಾಡಿ ನೌಕರ ಸಂಘ CIT. ಮಕ್ಕಳ ಸೇವೆ ಮಾಡಕ್ಕೆ ಬಂದೀವಿ ನಾವಿಲ್ಲಿ. ಈಗ ನಮಗೆ ಕನಿಷ್ಠ ವೇತನ ಜಾರಿಗೊಳಿಸ್ರಿ. ಮತ್ತು ನಾವು ನಿವೃತ್ತಿಯಾಗಿ ಹೋಗಿರುವಂಥ ಕೆಲವು ನನ್ನ ಸಹೋದರಿಯರು ಯಾಕಂತೇಳು ನಾವು ದುಡಿತಿದ್ದೀವಿ, ಇಷ್ಟೇ ಅಲ್ಲಿ ನಮ್ಮ ಕೈಯಾಗ ಸಂಬಳ ಇತ್ತು. ನಮ್ಮ ಮಕ್ಕಳು ಮತ್ತು ನಮ್ಮ ಸೊಸೆಯಂದಿರು ನಾವು ದುಡ್ಕೊಂಬಂದ್ರೆ ಖುಷಿ ಪಡ್ತಿದ್ರು. ಎಷ್ಟೋ ನಮ್ಮ ಸಹೋದರಿಯರು ಈಗ ಆಸರೆ ಇಲ್ಲದೆ ಬೀದಿ ಪಾಲಾಗಿದ್ದಾರೆ. ಅಂಥವರಿಗೆ ನೀವು ಕೂಡಲೇ ಗ್ರ್ಯಾಜ್ಯುಟಿಯನ್ನು ನೀವು ಏಪ್ರಿಲ್ 2023ರಿಂದ ಸರ್ಕಾರದವರು ಆದೇಶ ಮಾಡಿರಿ. ಆ ಗ್ರ್ಯಾಜ್ಯುಟಿ ಆದರೂ ಕೊಟ್ಟರೆ ಆ ಗ್ರ್ಯಾಚ್ಯುಟಿಯಲ್ಲಿ ಅವರ ಜೀವನೋಪಾಯವನ್ನು ಮಾಡಿಕೊಳ್ತಾರೆ ಅಂಥೇಳಿ ನಾನು ಈ ಸರ್ಕಾರಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನಮ್ಮ ಕಳಕಳಿಯ ವಿನಂತಿಯನ್ನು ನೀವು ಪರಿಗಣಿಸಿ ಈ ಗ್ರ್ಯಾಚ್ಯುಟಿಯನ್ನು ಬಿಡುಗಡೆ ಮಾಡಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಧನ್ಯವಾದಗಳು. ನನ್ನ ಹೆಸರು ವಿಜಯಲಕ್ಷ್ಮಿ ಹಿಪ್ಪರಿಗೆ, ಬಸವನ ಬಾಗೇವಾಡಿ ತಾಲೂಕಿನ CIT ಅಧ್ಯಕ್ಷರು, ಯಾಳ್ವಾರ ವಲಯ, ಯಾಳ್ವಾರ ಗ್ರಾಮ. ಬರ ಮುಂದಿನ ಏನಿರ್ತದಲ್ಲ ಅವ್ರ ರೂಲ್ಸ್, ಆ ರೂಲ್ಸಿಗೆ ಬೆಲ್ಲ ಕಟ್ಟಿ ಬಂದು ಹೋರಾಟಕ್ಕೆ ಜೈಕಾರ ಕೊಡ್ಬೇಕು. ಬರೇ ಗಾಂಧಿ ಚೌಕ್ನಾಗ ಅಡ್ಡಾಡಿ ಪರಬೇಡ ದಯವಿಟ್ಟು. ಯಾರೋ ಬರೇ ಬಜಾರ್ನಾಗ ಅಡ್ಡಾಡ್ದು ಆ ಕಡೆ ಅಡ್ಡಾಡ್ದು ಅವ್ರು ಎದಕ್ ಬಂದೀವಿ ಎದಕ್ಕಿಲ್ಲ ಏನದ ನಮ್ಮ ಪರಿಸ್ಥಿತಿ ಏನದ, ಯಾವ್ಯಾವ ಇಲಾಖೆದಿಂದ ನಮ್ ಕೆಲಸ ಕೊಡ್ತಾರ, ಏನೇನ್ ಮಾಡ್ತಾರ ವಿಚಾರ ಮಾಡಿ ಕೆಲಸ ಮಾಡ್ರಿ ನೀವು. ಈಗ ಅಕ್ಕಿ ಹೇಳಿದ್ಲು ಸಿಟ್ಟಿಗೆರಿದ್ಲು, ನೀವು ಒಬ್ಬ ಎಂಟಿ ಆಗ್ತೀನಿ ಅಂತ ನಮ್ಮ ಮುಂದೆನೆ ಹೋದ್ರಲ್ಲ, ಅದಕ್ಕೆ ಸಿಟ್ಟು ಬತ್ತ ಅವರಿಗೆ. ಇಲ್ಲಿ CIT ಅಧ್ಯಕ್ಷರದಾರ, ಬೇರೆ ಬೇರೆ ಇಲಾಖೆದಿಂದ ಪದಾಧಿಕಾರಿಗಳದಾರ, ಅವ್ರಿಗೆ ನಾವು ಬಹಳ ಬೆಲೆ ಕೊಡ್ಬೇಕು. ಅವ್ರು ಬಂದ್ರಂದ್ರೆ ನಮ್ಮ ಶಿರ ಬಾಗ್ಬೇಕು. ಅಧ್ಯಕ್ಷ ನಮಗೆ ಏನಪ್ಪ ಇವತ್ತು ಏನೋ ಒಂದು ನಮ್ಗೆ ಹಬ್ಬಿದ್ದಂಗ ಹೋರಾಟ ಅಂದ್ರ ನಾವು ಒಂದ್ ಸರ್ಕಲ್ದೊಳಗೆ 10 ಮಂದಿ ಅದೀವಂದ್ರ 3 ಮಂದಿ ಬರ್ತೀವಿ, 7 ಮಂದಿ ಮನ್ಯಾಗ ಇರ್ತೀವಿ. ಬೇಕೇ ಬೇಕು. ನಮ್ಮ ಬೇಡಿಕೆ ಈಡೇರಿಸುವ ಅಧಿಕಾರಕ್ಕೆ ಧಿಕ್ಕಾರ. ಜೋರಾಗಿ ಹೇಳಿ ಜರ, ಏನು ಮಾಡುತ್ತೆ ಹೇಳ್ರಿ. ವ್ಯವಸ್ಥೆ ಮಾಡಿದ
ಮಾತಾಡಕ್ಕೆ ಅವಕಾಶ ಕೊಟ್ಟಂತ ನನ್ನ ಎಲ್ಲ ಅಕ್ಕ ತಂಗಿಯರಿಗೂ ನನ್ನ ಜಿಂದಾಬಾದ್ ಜಿಂದಾಬಾದ್. ಅಂಗನವಾಡಿ ನೌಕರರನ್ನು ಬೀದಿಗಿಳಿಸುವ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಅಂಗನವಾಡಿ ನೌಕರರನ್ನು ಬೀದಿಗಿಳಿಸುವ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಏನೇ ಬರಲಿ ಏನೇ ಬರಲಿ ಬೇಕೇ ಬೇಕು. ICDS ಅನುದಾನವನ್ನು ಕಡಿತಗೊಳಿಸಿರುವ ಕೇಂದ್ರ ಸರ್ಕಾರ